ನಿಜಾನ. ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ನಮ್ಮ ರಾಮನಗರದ ಜಾಲ್ಮಂಗ್ಲದ ನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ. ಬೆಟ್ಟದ ದಾರಿ ಅಂತೂ ತುಂಬಾ ಅಧ್ವಾನ ಹೋಗದೆ. ಜಲ್ಲಿ ಮೋಸ್ಟ್ಲಿ ಟಾರ್ ಹಾಕಿಲ್ಲ ಅನ್ಸುತ್ತೆ, ಇನ್ನು ಮುಂದಕ್ಕೂ ಹಾಕಿಲ್ಲ. ಟಾರ್ ಹಾಕೋದಿಕ್ಕೆ ಜಲ್ಲಿ ಹಾಕವ್ರೆ. ಏನ್ ಮಾಡಕ್ಕಾಗಲ್ಲ, ಬನ್ನಿ ಹೋಗೋಣ. ನನ್ ಟೈರ್ ಬೇರೆ ಫ್ಲಾಟ್ ಆಗೋಗೈತೆ, ನನ್ಗೆ ಅದೇ ಭಯ. ಮೇಲ್ ವ್ಯೂ ಇನ್ನೂ ತುಂಬಾ ಚೆನ್ನಾಗೈತೆ. ಹಂಗೆ ನನ್ ಜಾಲ್ಮಂಗ್ಲದಲ್ಲಿ ಒಬ್ಬ ಫ್ರೆಂಡ್ ಇದ್ದ, ಅವನು ಬಂದಿದ್ದಾನೆ. ಫೋನ್ ಮಾಡಿದೆ, ಅಲ್ಲಿ ಬಂದಿದ್ದೀನಿ ಅಂತ. ಬಂದ, ಹಿಂದೆ ಬರ್ತಿದ್ದ. ಇನ್ನೂ ಒಂದ್ ರೌಂಡ್ ಹಾಕ್ಬೇಕು ಅನ್ಸ್ತದೆ. ಇದು ರೋಡ್ ಚೆನ್ನಾಗಿದ್ದಿದ್ರೆ ಟೆನ್ಷನ್ ಇಲ್ಲ. ಇದು ಸ್ವಲ್ಪ ಕಷ್ಟ ಅಪ್ಪ. ಮೇಲ್ ಹೋದ್ರಂತೂ ವ್ಯೂ ಮಸ್ತ್ ಇರ್ತದೆ, ವ್ಯೂ ಮಾತ್ರ. ನೋಡೋಣ ಬನ್ನಿ. ಗಾಡಿ ಪೂರ್ತಿ ಹೋಗಲ್ಲ, ಒಂದು ಮುಕ್ಕಾಲು ಹೋಗ್ತದೆ, ಇನ್ನೊಂದು ಕಾಲ್ ಭಾಗ ಬೆಟ್ಟ ಹತ್ಬೇಕಷ್ಟೆ. ಬೆಟ್ಟ ಹತ್ಕೊಂಡು ಹೋಗೋಣ. ಇಲ್ಲೆಲ್ಲಪ್ಪ ಬಂತು ನೀರು, ಮಳೆ ನೀರು ಇರ್ಬೇಕು. ಯಾವ್ದೋ ಟನಲ್ ತರ ಇಲ್ವಾ ಇದು? ಸಖತ್ತಾಗೈತಲ್ಲ ಟನಲ್. ಓಹೋ, ಇದೇನ್ ಮುಂದಕ್ಕೆ ದಾರಿ ಇರೋಂಗೆ ಕಾಣೋದಪ್ಪ ಇದು. ಜನ ಅಂತೂ ಒಬ್ರು ಇಲ್ಲ. ನಾನು ಒಬ್ನೇ ಬರ್ತಿದ್ದೆ, ಬಟ್ ಜನ ಇಲ್ಲ ಅನ್ನೋ ಕಾರಣಕ್ಕೆ ಫ್ರೆಂಡ್ ಫೋನ್ ಮಾಡಿದ್ದು. ಪಾರ್ಕಿಂಗ್ಗೆ ಚೆನ್ನಾಗಿ ಮಾಡಿದಾರೆ ಜಾಗ ಮಾತ್ರ. ಇಲ್ಲಿಂದ ಬೆಟ್ಟಕ್ಕೆ ಮೇಲ್ಗಡೆ ದಾರಿ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ಸೀದಾ ಏನಾದ್ರು ರೋಡ್ ಇದ್ ಬಂದ್ಬಿಟ್ರೆ ಹಿಂಗೆ ಹೊಂಟೋಗ್ಬಿಡುತ್ತೆ. ಯಪ್ಪ, ಸಾಕಾಗೈತೆ ಅಂದ್ರೆ. ಓಕೆ ಬನ್ನಿ, ಬೆಟ್ಟದ ಮೇಲೆ ಹೋಗೋಣ. ಅದೇನೋ ಸದ್ದು, ಏನೋ ಕೆರೆ ಪಾರೆ ಸದ್ದು. ಓಕೆ, ಬೆಟ್ಟದ ಹತ್ರ ಬಂದ್ವಿ. ನಿಮ್ ಪಾದವ ಇದು? ಯಾರು ಇರಲ್ರಲ್ ಮೇಲೆ. ಕಣ್ಮಕ್ರೆ ಎಲ್ಲಿ ಕಂಡದಿಲ್ಲಿ? ನೋಡೋಣ ಮ್ಯಾಕ್ ಹೋದಾಗನೆ ಕಾಣೋದಿಲ್ಲ. ನಮ್ಮ ಇವ್ರ ಊರಿಗೆ ಬಂದ್ಮೇಲೆ ಮಾಡ್ಸಿತ್ತು. ಯಾವ್ದ? ಈ ಕೈ ಮೆಟ್ಲ ನೀ ಮಾಡ್ಸಿದ್ದ? ನಾನ್ ಸ್ಯಾಂಕ್ಷನ್ ಮಾಡ್ಸಿದ್ ದುಡ್ಡ. ಆಗಿಂದ ಅದೇ ಕಣೆ ಇದು. ಸಖತ್ ಕಡ್ದಾಗದ ಮಾತ್ರ. ಬೆಳಗ್ಗೆ ಟೈಮ್ ಬರ್ಬೇಕು, ಮಾರ್ನಿಂಗ್ ಅಷ್ಟದಲ್ಲಿ ಚೆನ್ನಾಗಿರ್ತದೆ. ಈಗ ಮುಸಂಜಲ್ ಬಂದ್ರೆ ಶ್ರಾವಣ ಶನಿವಾರ ಜನ ಇರ್ತಾರಲ್ವೇ? ಶ್ರಾವಣ ಮುಗ್ದೈತಲ್ಲ. ಅದು ಕರೆಕ್ಟ್. ನಮಗೋಸ್ಕರ ಶ್ರಾವಣ ತಿರ್ಗಾ ಬರ್ಬೇಕಷ್ಟೇ. ಏನ್ ಮುಂದಿನ ವರ್ಷಕ್ಕೆ. ಈ ಬೆಟ್ಟಕ್ಕೆ ಮುಕ್ಕಾಲು ಗಾಡಿ ಬರ್ತದೆ. ಬೆಟ್ಟಿನ ನೀರ್ ನೋಡಿ ಹೆಂಗ್ ಇಳಿತದೆ. ಜಾರ್ತದ ಇಲ್ಲಿ ಸರು, ಪಾಚೆ ಹೋಗದೆ. ನಾವು ಬರ್ಬೇಕಾದ್ರೆ ಮೆಟ್ಲಿಂದ ನೀರ್ ಬರ್ತಿತ್ತಲ್ಲ, ಅದು ಇಲ್ಲಿಂದಾನೆ ಬಂದಿದ್ದು.
ಹೌದು, ಇಲ್ಲಿಂದಾನೆ ಬರ್ತಿರೋದು. ಆಲ್ಮೋಸ್ಟ್ ಬೆಟ್ಟದ ಮೇಲ್ಗಡೆ ಬಂದ್ವಿ. ಜಾಗ ಮಾತ್ರ ತುಂಬಾ ಸಖತ್ತಾಗೈತೆ. ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಯಾವ್ದೋ ರಿಯಾಲಿಟಿ ಶೋದು ಶೂಟಿಂಗ್ ನಡೀತಿತ್ತು. ಮಾರ್ನಿಂಗ್ ಟೈಮ್ ಬಂದಿದ್ದೆ ನಾನು ಸರಿ. ಇನ್ನೇನು ಸನ್ಸೆಟ್ ಆಗೋ ಟೈಮು. ನೋಡೋಣ, ಅಲ್ಲಿವರೆಗೂ ಏನಾದ್ರು ಇಲ್ಲೇ ಇದ್ರೆ ಅದೊಂದು ವಿಡಿಯೋ ಮಾಡ್ತೀನಿ. ನೋಡಿ, ನಮ್ಮ ರಾಮನಗರ ಸುತ್ತಮುತ್ತ ತುಂಬಾ ಬೆಟ್ಟಗಳಿವೆ. ಅದ್ಭುತವಾಗಿರೋ ಬೆಟ್ಟಗಳಿವೆ. ನೋಡಿ, ನಾನು ಯಾವಾಗ್ಲೂ ಹೇಳೋದು ಇದೊಂದನ್ನೇ, ಈ ಕೆಲಸ ಮಾಡಬೇಡಿ ಅಂತಾನೆ ಹೇಳೋದು. ಕುಡಿತೀರಾ, ಅದು ನಿಮ್ ಬಿಟ್ಟಿದ್ದು, ನಿಮ್ಮ ವೈಯಕ್ತಿಕ. ಬಟ್ ಬಾಟ್ಲನ್ನ ಹೊಡೆದಾಕದಾಗ್ಲಿ ಮಾಡಬೇಡಿ. ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಬರೋರು ಇರ್ತಾರೆ, ಇಲ್ಲ ಬರೀ ಕಾಲಲ್ಲಿ ಒಡ್ಡಾಡೋರು ಮೇಲ್ಗಡೆ ಇರ್ತಾರೆ, ಮಕ್ಳು ಇರ್ತಾರೆ. ಕಾಲ್ ಚುಚ್ಚಿದ್ರೆ ಏನೋ ನೀವೇ ಅರ್ಥ ಮಾಡ್ಕೋಬೇಕಿಲ್ಲ. ಕುಡಿದ್ಮೇಲೆ ಎಲ್ಲಾದ್ರೂ ಒಂದು ಬಾಟ್ಲ ಸೈಡ್ಗೆ ಇಕ್ಕೋದು, ಇಲ್ಲ ನೀವೇ ತಗೋಗಿ ಎಲ್ಲಾರು ಹಾಕೋದು ಮಾಡಿದ್ರೆ ಯಾರಿಗೂ ತೊಂದರೆ ಇರಲ್ಲ. ಇಂಥ ಜಾಗ ಬಂದಾಗ ಮೈಂಡ್ ತುಂಬಾ ರಿಲೀಫ್ ಆಗ್ತದೆ, ಮತ್ತೆ ಫ್ರೆಶ್ ಗಾಳಿ ಸಿಗ್ತದೆ. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ನೋಡಿ, ಇದೇ ದೇವಸ್ಥಾನ. ಏನ್ ವಾರ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಯಾರು ಇಲ್ಲ ಅನ್ಸುತ್ತೆ, ಬಟ್ ಬಾಕ್ಲು ತೆಗ್ದಿದೆ. ಸ್ವಾಮಿ, ಯಾರಿಲ್ಲ. ಇಲ್ಲೂ ಒಂದ್ ಯಾವ್ದು ಒಳಗ್ ತರ ಇದೆ, ಚಿಕ್ಕದಾದ್ರೆ. ಸ್ವಚ್ಛತೆ ಕಾಪಾಡಿ. ಕರೆಕ್ಟ್. ವಾವ್, ಅಲ್ಟಿಮೇಟ್. ಬನ್ನಿ, ಇಲ್ಲೊಂದು ಯಾವ್ದೋ ಕೆರೆ ಕಾಣ್ತಿದೆ. ನನ್ನ ಪ್ರಕಾರ ಅದು ಕಣ್ವ ಡ್ಯಾಮ್ ಇರ್ಬೋದು. ನೋಡೋಣ. ಕೂಟ್ಕಲ್ಲು ಇಲ್ಲಿಂದನೂ ಕಾಣ್ತಿದೆ. ಝೂಮ್ ಆಗ್ತು ನೋಡಿ, ಅದೇ ಕೂಟ್ಕಲ್ಲು. ಕೆರೆ ಮೇ ಬಿ ಕಣ್ವನೇ ಇರ್ಬೋದು. ನೋಡೋಣ. ಎಲ್ಲೇ ಬೆಟ್ಟಕ್ಕೆ ಹೋದ್ರು ಅಷ್ಟೇ, ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ಪ್ಲಾಸ್ಟಿಕ್ ಹಾಕೋದು, ಗಲೀಜ್ ಮಾಡಿ ಹೋಗೋದು, ಬೇರೆಯವ್ರು ಬಂದವ್ರಿಗೂ ಅದು ಅಷ್ಟು ಚೆನ್ನಾಗಿರಲ್ಲ, ಚೆನ್ನಾಗ್ ಅನ್ಸಲ್ಲ. ನೋಡಿ, ಇಲ್ಲೂ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಬೆಟ್ಟದ ಮೇಲೆ ಗಲೀಜು ಮಾಡಬಾರದು. ಎಷ್ಟು ಕೆಟ್ಟಾಗಿ ಬರ್ದಿದ್ದಾರೆ ನೋಡಿ. ಸೀರಿಯಸ್ಲಿ ತುಂಬಾ ಬೇಜಾರಾಗ್ತದೆ ಆತರ ಎಲ್ಲ ಇದ್ರೆ. ನಿಮ್ಮ ಮನೆಗಳ್ನು ಹಂಗೆ ಇಟ್ಕೊಂಡ್ರೆ ಹೆಂಗಿರ್ತದೆ ಹೇಳಿ ನೀವು. ಇನ್ನೂ ಬರ್ದಿದ್ದಾರೆ ನೋಡಿ, ಇನ್ನೂ ಚೆನ್ನಾಗಿ ಬರ್ದಿದ್ದಾರೆ. ಅಲ್ಲೊಂದ್ ನೀರ್ ತರ ಕೆರೆ ಕಾಣ್ತಿದೆ ನೋಡಿ. ಕ್ಯಾಮ್ರಾ ಕಾಣ್ತಿದೋ ಏನೋ ಗೊತ್ತಿಲ್ಲ. ಮೇ ಬಿ ಕಣ್ವ ಡ್ಯಾಮ್ ಇರ್ಬೋದು, ಐ ಥಿಂಕ್.
ಈ ಬೆಟ್ಟದ ಕೆಳಗಡೆ ಒಂದು ಕೆರೆ ಇದೆ, ತುಂಬಾ ಚೆನ್ನಾಗಿದೆ ಅದು. ಬನ್ನಿ ಕೆರೆ ತೋರಿಸ್ತೀನಿ. ಮಾರ್ನಿಂಗ್ ಟೈಮ್ ಬಂದಿದ್ರಂತೂ ಇನ್ನು ಸಖತ್ತಾಗಿರ್ತಿತ್ತು. ಈವ್ನಿಂಗು ಚೆನ್ನಾಗೈತೆ, ಬಟ್ ಬಿಸ್ಲಿದ್ರೆ ಕ್ಲಾರಿಟಿ ಚೆನ್ನಾಗಿರ್ತಿತ್ತು ಅಲ್ವಾ. ಇದೆ ಎಂಡ್ ಅನ್ಸುತ್ತೆ. ಕಾಂಪೌಂಡ್ ತರನು ಕಟ್ಟಿದ್ದಾರೆ ಇಲ್ಲಿ. ವಾಚ್ ಟವರ್ ತರ ಇದೆ ನೋಡಿ, ಅದು ಸೇಮ್ ವಾಚ್ ಟವರ್ ತರ ಇದೆ. ನೋಡಿ ಕಾಂಪೌಂಡ್ ಸೇಮ್ ಕಾಂಪೌಂಡ್ ತರ ಕಲ್ಲಲ್ಲಿ ಕಟ್ಟಿರೋದು. ಅದೇ ಹೇಳೋದಲ್ಲ, ವಾಚ್ ಟವರ್ ತರ ಇದೆ. ಇದು ಕೆರೆ. ಅಲ್ಲಿ ಕಾಣುತ್ತಲ್ಲ ಹಳ್ಳಿ, ಅದೇನೆ ಜಾಲ್ಮಂಗ್ಲ. ದೊಡ್ಡೂರ ಊರು ಜಾಲ್ಮಂಗ್ಲ. ವಾಚ್ ಟವರ್ ಇದು. ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಸಮುದ್ರ ಮೊದಲನೇ ಸ್ಥಾನದಲ್ಲಿದ್ರೆ ಕಾಡುಗಳು 2ನೇ ಸ್ಥಾನದಲ್ಲಿದೆ. ಆದ್ರೆ ನಾವು ನಮ್ಮ ದುರಾಸೆಗೆ, ನಮ್ಮ ಒಂದು ಬೆಳವಣಿಗೆಗೆ ನಾವು ಕಾಡುಗಳನ್ನ ನಾಶ ಮಾಡ್ತಾ ಇದೀವಿ. ದಯವಿಟ್ಟು ಗಿಡಗಳನ್ನು ನೆಡಿ, ಕಾಡನ್ನು ಉಳಿಸಿ. ಥ್ಯಾಂಕ್ ಯು. ಓಕೆ, ಈ ಜಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ ಇದು. ಮಾಯಾ ನೋಡಿ, ಇಲ್ಲಿಂದ ಕೂಟ್ಕಲ್ ಕಾಣ್ತದ ನೋಡಿ. ಹತ್ತುವಾಗ ಬೆಟ್ಟ ಹತ್ತುವಾಗ ಏನಷ್ಟು ಸಮಸ್ಯೆ ಆಗಲ್ಲ. ಮೊಲ 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 ಬರ್ತಿದೆ ನೋಡಿ. ಮೊಲ 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 ಓ, ಗಾಡಿಗೆ ಡಿಕ್ಕಿ ಹೊಡೆದು ಬಿಡ್ತಲ್ಲ ಅದು. ಒಳಗಲ್ಲ, ಮುಂದ್ಲಿನ್ ಬಂದದ್ದು ಗಾಡಿಗೆ ಬಂದು ಕೂತ್ಬಿಡ್ತು. ಅದ್ ಕಣ್ಕಾಣಲ್ತ ಅದ್ಗೆ. ಹಾ, ಹ್ಮ್, ಗಾಡಿಗೆ ಕೂತ್ಬಿಡ್ತು, ರೆಕಾರ್ಡ್ ಆಗದೆ. ಕಾಡು ಮೊಲಗಳದು 2 ಕೆಂಚುಗಿತ್ತು. ಈ ಬೆಟ್ಟ ನೋಡಿ, ಯಾವ್ದೋ ಫೇಸ್ ತರ ಇಲ್ವಾ, ಇದು ಒಂಥರ ಮುಖದ ತರ ಕಾಣ್ತದೆ ಅಲ್ವಾ. ವ್ಯೂ ನೋಡಿ, ಈವ್ನಿಂಗು ಒಂದು 6:30 ಇರ್ಬೋದು. 6:30 ಈಗ. ಸನ್ಸೆಟ್ ಕಾಣ್ತದೆ ಅಂತ ಅನ್ಕೊಂಡೆ, ಬಟ್ ಕಾಣ್ಲಿಲ್ಲ. ಇಲ್ಲೊಂದು ಫ್ಯಾಕ್ಟ್ರಿ ಇದೆ. ನನ್ನ ಫ್ರೆಂಡ್ ಏನ್ ಹೇಳ್ದ ಅಂದ್ರೆ, ಸೌದೆನ ಏನೋ ತಂದಿ ಕೊಟ್ರೆ ಸೌದೆನ ಗೊಬ್ಬರ ಏನೋ ಮಾಡ್ತಾರಂತವ್ರು, ಆ ತರ ಫ್ಯಾಕ್ಟ್ರಿ ಅಂತ ಅವನ್ ಹೇಳ್ದ. ಇಲ್ಲಿದೆ ನೋಡಿ ಸೌದೆ ಲಾಟಿಲಿ, ಈ ತರ ಸೌದೆನ ಅವರು ಗೊಬ್ಬರ ಮಾಡ್ತಾರಂತೆ. ಏನು ಗೊತ್ತಿಲ್ಲ. ನೀವ್ ನಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಮಿರರ್ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ, ನಾವು ಸ್ಟ್ರೈಟ್ ಆ ಕಡೆಯಿಂದ ಬರೋರ್ಗೆ ಲೆಫ್ಟ್ ಅಲ್ಲಿ ಯಾವ್ದೈತೆ, ರೈಟ್ ಅಲ್ಲಿ ಯಾವ್ದೈತೆ ಗೊತ್ತಾಗ್ತದೆ. ತುಂಬಾ ಯೂಸ್ ಆಗ್ತದೆ. ಓಕೆ, ಇದಿಷ್ಟು ಜಾಲ್ಮಂಗ್ಲ ಬೆಟ್ಟದ ಸಂಪೂರ್ಣ ಮಾಹಿತಿ. ಥ್ಯಾಂಕ್ ಯು. ಬಾಯ್.